ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ಕೆಲಸಕ್ಕೆ ಆಸೆ ಪಡೋರು ಈ ಸುದ್ದಿ ನೋಡ್ಲೇಬೇಕು. ಕೆಲಸ ಕೊಡಿಸ್ತೀನಿ ಅಂತ ದುಡ್ಡು ಕೊಡಿ ಅಂತ ಬಂದ್ರೆ ನೀವು ಎಚ್ಚರ ವಹಿಸಲೇಬೇಕು. ಕಾರಣ ಯಾರ್ಯಾರು ನಿಮ್ಗೆ ಸರ್ಕಾರಿ ಕೆಲಸ ಕೊಡ್ಸೋದಕ್ಕಾಗಲ್ಲ. ಸರ್ಕಾರಿ ಕೆಲಸ ತಗೋಬೇಕು ಅಂದ್ರೆ ಅದರದ್ದೇ ಆದ ಅರ್ಹತೆಗಳನ್ನ ಪಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಈ ಸುದ್ದಿ ಸರ್ಕಾರಿ ಕೆಲಸ ಪಡ್ಕೊಳ್ಬೇಕು ಅಂತ ಏನ್ ಇಚ್ಛೆ ಇಟ್ಕೊಂಡಿರ್ತೀರಿ, ನೋಡ್ಲೇಬೇಕು. ಸರ್ಕಾರಿ ಕೆಲಸ ಕೊಡಿಸ್ತೀನಿ ದುಡ್ಡು ಕೊಡಿ ಅಂತ ಬಂದ್ರೆ ಎಚ್ಚರ. ಕೆಲಸನೂ ಇಲ್ಲ, ದುಡ್ಡು ಇಲ್ಲ, ಪಂಗ್ನಾಮ ಹಾಕ್ತಾರೆ. ಸರ್ಕಾರಿ ಕೆಲಸದ ಆಸೆ ಇಟ್ಕೊಂಡವರು ಇವರ ಟಾರ್ಗೆಟ್ ಆಗಿರ್ತಾರೆ. ಕೆಪಿಎಸ್ಸಿ ಆರ್ಟಿಒದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ 16 ಲಕ್ಷ ವಂಚನೆ ಮಾಡಿದಂತ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಸಂಘಟಿತ ಗ್ಯಾಂಗ್ನಿಂದ ಖತರ್ನಾಕ್ ದೋಖಾ. ಉದಯ್ ಶಂಕರ್ ಎಂಬುವರಿಗೆ 30 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಲೋಹಿತ್ ಮತ್ತು ಮೊಹಮ್ಮದ್ ನಯಾಜ್ನಿಂದ ಲಕ್ಷ ಸುಲಿಗೆ ಮಾಡಲಾಗಿದೆ. 30ಕ್ಕೂ ಹೆಚ್ಚು ಜನರಿಗೆ ಪಂಗ್ನಾಮ ಹಾಕಿದಂತ ವಂಚಕರು ತಾವು ದುಡ್ಡು ಮಾಡ್ಕೊಳ್ತಾರೆ ಅಷ್ಟೇ, ನಿಮಗೆ ಕೆಲಸ ಕೊಡ್ಸೋದಕ್ಕಾಗಲ್ಲ, ಅದಕ್ಕೆ ಅದರದ್ದೇ ಆದ ಮಾನದಂಡಗಳಿರುತ್ತೆ. ದುಡ್ಡು ಬಂದ್ಮೇಲೆ ನೀವ್ಯಾರೋ ಗೊತ್ತೇ ಇಲ್ಲ ಅಂತ ಪಂಗ್ನಾಮ ಹಾಕ್ತಾರೆ. ನೂರಾರು ಉದ್ಯೋಗಾಕಾಂಕ್ಷಿಗಳಿಗೆ ವಂಚಿಸಿ ತಗ್ಲಾಕೊಂಡಂತ ಗ್ಯಾಂಗ್. ಇವರಿಬ್ಬರ ಮೇಲೆ ಜ್ಞಾನ ಭಾರತಿ ಠಾಣೆ ಸೇರಿದಂತೆ 4 ಕಡೆ ದೂರು ದಾಖಲಾಗಿದೆ. ಹೀಗಾಗಿ ನಿಮ್ಮ ಬಳಿ ಯಾರಾದ್ರೂ ಬರ್ತಾರೆ, ಕೆಲಸ ಕೊಡಿಸ್ತೀವಿ, ದುಡ್ಡು ಕೊಡಿ, 1 ಲಕ್ಷ ಹಾಕಿ, ಹಂತವಾಗಿ ದುಡ್ಡು ಹಾಕಿ ಅಂತ ಅಂದ್ರೆ ದಯವಿಟ್ಟು ಅಂತವರ ವಿರುದ್ಧ ಕಂಪ್ಲೇಂಟ್ ಕೊಡಿ. ನಿಮ್ಮನ್ನ ಯಾಮಾರಿಸೋದಕ್ಕೆ, ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ಹೊರತು ನಿಮ್ಗೆ ಯಾವ ಕೆಲಸನೂ ಕೊಡ್ಸೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಇನ್ನೊಂದೈತಿ ಸರ್. ಹೆಸರು ಅವನೇ ಕುಂದೂರು ಲೋಹಿತ್ ಗೌಡ ಹಾಸನದವನು. ಈಗ ಆದಷ್ಟು ಹೆಚ್ಚಿನ ವಿವರಗಳನ್ನು ತಿಳಿಸಿದ್ದಾರೆ. ಆದರೆ ಈಗ ಪೊಲೀಸ್ ಸ್ಟೇಷನಲ್ಲಿ ಹೊಸ ರೂಲ್ಸ್ ಪ್ರಕಾರ ಕೃತ್ಯ ಯಾವುದೇ ಏರಿಯಾದಲ್ಲಿ ನಡೆದಿರಲಿ ಎಲ್ಲ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ತಗೊಂಡು ಇಂಟರ್ನಲ್ಲಿ ಅವರು ಟ್ರಾನ್ಸ್ಫರ್ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಆದರೆ ಹೋದ ಸ್ಟೇಷನ್ಗಳಲ್ಲಿ ನಮಗೆ ಇದೊಂದೇ ಸಬೂಬು ಹೇಳಿಬಿಟ್ಟು ನೀವು ಇಲ್ಲಿ ಅಲ್ಲೇ ಹೈಗ್ರೌಂಡ್ಸಿಗೆ ಹೋಗಿ ಅಂತ ಕಳಿಸ್ತಾರೆ. ಹೈಗ್ರೌಂಡ್ಸಿಗೆ ಹೋದರೆ ಏನಾಗುತ್ತೆ, ಆಲ್ರೆಡಿ ಒಂದು ಕಂಪ್ಲೇಂಟ್ ಆಗಿದೆ, ಅದ್ರ ಮೇಲೆ 2ನೇ ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ ಅಂತ ಅಲ್ಲಿ ನಮ್ಮನ್ನು ಹಿಂದೆ ಕಳಿಸ್ತಾರೆ. ಹಾಗಂತ ಹಾಸನದಲ್ಲಿ ಹೋದ್ರೂ ಇದೇ ಕತೆ, ಭದ್ರಾವತಿಯಲ್ಲಿ ಹೋದ್ರೂ ಇದೇ ಕತೆ. ಅವನು ಯಾವ್ಯಾವ ಊರಿಗೆ ಚೇಂಜ್ ಮಾಡಿ ಹೋಗ್ತಾ ಇದ್ದಾನೆ, ಎಲ್ಲ ಊರಿಗೂ ಹೋದಲ್ಲೂ ಇದೇ ಸ್ಟೋರಿ ನಡೆದಿರೋದು. ಅಲ್ಲಿ ಆಯಿತು, ಇಷ್ಟು ಜನ ನಾವು ಬಂದಿದ್ದೀವಿ, ನಮ್ಮ ಯಾರ್ದು ಪರಿಚಯ ಇಲ್ಲ ಅಂತೆ. ಪ್ರತಿಯೊಬ್ಬರ ಹತ್ರ ದುಡ್ಡು ತೊಗೊಂಡೋದು, ಕೆಲವ್ರ ಹತ್ರ ವಿಡಿಯೋ ಇದೆ, ಕೆಲವ್ರ ಹತ್ರ ಫೋಟೋಸ್ ಇದೆ, ಫೋನಲ್ಲಿ ಮಾತಾಡಿರೋದು ಕಾನ್ವರ್ಸೇಷನ್ ಇದೆ. ಇವಾಗ ಹೊಸ ವೇನೆಸ್ ಕಾಯ್ದೆ ಪ್ರಕಾರ ಯಾವುದೋ ಸೆಕ್ಷನ್ ನನಗೆ ನೆನಪು ಬರ್ತಾ ಇಲ್ಲ, ಇವನ್ನ ಆಡಿಯೋ ವಿಡಿಯೋ ಇದು ವ್ಯಾಲಿಡ್ ಎವಿಡೆನ್ಸ್ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಬಂದಿದೆ. ಟಾಡಾ ಕಾಯ್ದೆ ಅನ್ವಯದಲ್ಲಿ ಈ ಕೇಸನ್ನು ತೊಗೊಳ್ಬೋದು ಸ್ಟೇಷನಲ್ಲಿ. ಆದರೆ ನಮಗೆ ಯಾವುದಾದ ಒಂದು ಸ್ಟೇಷನ್ಗಳಿಂದ ಸಪೋರ್ಟ್ ಸಿಗ್ತಾ ಇಲ್ಲ. ನಾವು ಕೈಯಲ್ಲಿ ತಗೊಳ್ಳುವಂಥ ಪರಿಸ್ಥಿತಿಗೆ ನಮ್ಮನ್ನು ತಳ್ತಾ ಇದ್ದಾರೆ. ಇದಕ್ಕೆ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದರೆ ನಮ್ಮ ಕುಟುಂಬಕ್ಕೆ, ಎಲ್ಲರ ಈ ಬಡವರ. ಲೋಹಿತ್ ಗೌಡ ಅನ್ನೋನು ಸುಮಾರು 2019ರಿಂದ 23 ಗಂಟ ಸುಮಾರು 200 ಜನಕ್ಕೆ KEBನಲ್ಲಿ ಕೆಲಸ ಕೊಡಿಸ್ತೀನಿ, ಗೌರ್ಮೆಂಟಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಫೇಕ್ ಡಾಕ್ಯುಮೆಂಟ್ ಕೊಟ್ಟು 200 ಜನದ ಹತ್ರನೂ ಸರ್ಟಿಫಿಕೇಟ್ಗಳು ಒರಿಜಿನಲ್ ಇಸ್ಕೊಂಡು ಒಬ್ರಿಗೂ ವಾಪಸ್ ಕೊಟ್ಟಿಲ್ಲ. ಇಲ್ಲಿವರೆಗೂ ಅವನು ದುಡ್ಡು ತಗೊಂಡಿರ್ತಕ್ಕಂಥದ್ದು 10 ರಿಂದ 12 ಕೋಟಿ ದುಡ್ಡು. ಅದರಲ್ಲಿ ಯಾವ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರು ಸ್ಟೇಷನಲ್ಲಿ ದುಡ್ಡು ಹೊಡೆಯೋದು, ಬಚಾವಾಗೋದು. ಅಲ್ಲಿ ಭದ್ರಾವತಿನಲ್ಲಿ ಸಂಗಮೇಶ್ವರ್ಗೂ ಹೇಳಿದ್ರೆ DKC ಕಡೆಯಿಂದ ಫೋನ್ ಮಾಡಿಸಿದ್ರೆ ಅಲ್ಲಿ ನಾನು BJP ಲೀಡ್ರು ಅಂತ ಹೇಳೋದು. ತಿರ್ಗಾ ಸಂಗಮೇಶ್ವರ್ ಹತ್ರ ಹೋಗಿ 10 ಲಕ್ಷ ಕಾಸು ಕೊಡ್ತೀನಿ, ಇದ್ರನ್ನೇನು ಗಣನೆಗೆ ತಾಂಬಡ ಅಂತ ಬಿಡಿಸ್ಕೊಂಡು ಹೋಗೋದು. ಭದ್ರಾವತಿ MLA ಲೋಕಲ್ MLA ಅಲ್ಲಿ
ಅವ್ರದ್ದೇ ಅಲ್ಲಿ ಬಜಾರ್ ನಡೆಯೋದು. ದೊಡ್ಡ ಫ್ರಾಡ್ ಇದ್ದಾನೆ ಅವನು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಿರೀಶ್. ಈ ಗ್ಯಾಂಗ್ ಯಾವಾಗಿಂದ ಆಕ್ಟಿವ್ ಆಗಿದೆ? ಸದ್ಯ ಈ ಗ್ಯಾಂಗ್ ಬಗ್ಗೆ ಏನ್ ಮಾಹಿತಿ ಇದೆ? ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇಲ್ಲಿವರೆಗೂ? ಸೌಖ್ಯ, ಈ ಒಂದು ಕೇಸ್ ಏನಿದೆ ಇದು ಇವತ್ತಿಂದಲ್ಲ, ಸುಮಾರು 2018ರಿಂದಲೂ ಕೂಡ ಈ ಒಂದು ಗ್ಯಾಂಗ್ ಏನಾಗ್ತಾ ಇದೆ ಆಕ್ಟಿವೇಟ್ ಅನ್ನ ಮಾಡ್ಕೊಂಡು ಯಾರ್ಯಾರಿಗೆ ಗೌರ್ಮೆಂಟ್ ಕೆಲಸವನ್ನ ಮಾಡಬೇಕು, ಯಾರ್ಯಾರಿಗೆ ಗೌರ್ಮೆಂಟ್ ಕೆಲಸವನ್ನ ಪಡ್ಕೋಬೇಕು ಅಂತ ಹೇಳ್ತಾರೆ ಅವರೇ ಇವರ ಟಾರ್ಗೆಟ್ ಆಗ್ತಾರೆ. ಮೊದಲನೇದಾಗಿ ಅವರ ಹತ್ರ ಹೋಗಿ ನಾನು ನಿಮ್ಗೆ ಗೌರ್ಮೆಂಟ್ ಕೆಲಸವನ್ನ ಕೊಡಿಸ್ತೀನಿ, ಅದು KEB ಆಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಗೌರ್ಮೆಂಟ್ ಕೆಲಸವನ್ನ ಕೊಡಿಸ್ತೀನಿ ಅಂತ ಹೇಳಿ ಮೊದಲನೇದಾಗಿ ಅವರಿಗೆ ಫೇಕ್ ಡಾಕ್ಯುಮೆಂಟ್ ಅನ್ನ ಕೊಡ್ತಾರೆ. ಅದನ್ನ ನಂಬಿಕೊಂಡು ಅಥವಾ ಅದೇ ರೀತಿ ಆದೇಶ ಪ್ರತಿಯನ್ನ ನಂಬಿಕೊಂಡು ಅವರು ಇವರಿಗೆ ಹಣವನ್ನ ಕೊಡ್ತಾರೆ. ಅದು ಕೂಡ 10 ಲಕ್ಷ ಆಗಿರ್ಬೋದು, 15 ಲಕ್ಷ ಆಗಿರ್ಬೋದು. ಇದು ಯಾವ ರೀತಿ ಅಂತ ಅಂದ್ರೆ ನಿಮ್ಗೆ ಉತ್ತಮವಾದಂತಹ ಅಥವಾ ಉತ್ತಮ ಹುದ್ದೆಯ ಜಾಬ್ ಬೇಕು ಅಂತ ಅಂದ್ರೆ ಅದಕ್ಕೆ ಹೆಚ್ಚಿನ ಹಣವನ್ನ ಕೊಡಿ ಅಂತ ಹೇಳಿ ಸುಮಾರು 2 ಕೋಟಿ 3 ಕೋಟಿ 4 ಕೋಟಿ ಈ ರೀತಿಯ ಹಂತವಾಗಿ ಹಣವನ್ನ ಪೀಕಿದ್ರು. ನಂತರದಲ್ಲಿ ಪ್ರಸ್ತುತವಾದ ಕೇಸ್ನ ಬಗ್ಗೆ ಮಾತಾಡಬೇಕು ಅಂತ ಆದ್ರೆ ಪ್ರಸ್ತುತವಾಗಿ ಈ ಒಂದು ಕೇಸ್ ಏನಿದೆ ಇದು ಜ್ಞಾನಭಾರತಿ ಸ್ಟೇಷನ್ ಅಲ್ಲಿ ಏನು ದೂರನ್ನ ದಾಖಲು ಮಾಡಿರೋದು, ಏನು ಈ ಒಂದು ದೂರಿನ ಅನ್ವಯದಲ್ಲಿ KPSC ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗಿರುವ ಅಧಿಕಾರಿ ಏನಿದ್ದಾರೆ ಅವರಿಗೆ ಏನು RTO ಇನ್ಸ್ಪೆಕ್ಟರ್ ಜಾಬ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಸುಮಾರು 30 ಲಕ್ಷ ಹಣವನ್ನ ಇವರು ಪಡೆದಿರೋದು ಈ ಆರೋಪಿ ಲೋಹಿತ್ ಗೌಡ. ಅದೇ ರೀತಿ ಮತ್ತೊಬ್ಬ ಈತನ ಸಹಚರಿ ಇದ್ದಾನೆ, ಆತನು ಕೂಡ ಲಕ್ಷ ಹಣವನ್ನ ಪಡೆದಿದ್ದಾನೆ. ಆತನು ಕೂಡ 30 ರಿಂದ 40 ಲಕ್ಷ ಹಣವನ್ನ ಪಡೆದು ಕೊನೆಯದಾಗಿ ನೀವು ಯಾರೋ ಗೊತ್ತೇ ಇಲ್ಲ ಎನ್ನುವ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಹೀಗಾಗಿ ಇವರೆಲ್ಲರೂ ಕೂಡ ಮೋಸ ಹೋಗಿರುವ ಬಗ್ಗೆ ಇವರಿಗೆ ಕನ್ಫರ್ಮ್ ಆಗಿದೆ. ಹೀಗಾಗಿ ಜ್ಞಾನಭಾರತಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಜ್ಞಾನಭಾರತಿ ಠಾಣೆ 1ರಲ್ಲಿ ಅಷ್ಟೇ ಅಲ್ಲ ಈ ಒಂದು ದೂರು, ವಿವಿಪುರಂ ಸ್ಟೇಷನ್ ಆಗಿರ್ಬೋದು ಅಥವಾ ಹೈಗ್ರೌಂಡ್ಸ್ ಆಗಿರ್ಬೋದು, ಅದೇ ರೀತಿ ಹಾಸನದಲ್ಲೂ ಕೂಡ ಈತನ ವಿರುದ್ಧ ಏನು ಕೇಸ್ ದಾಖಲಾಗಿದೆ. ಹೀಗಾಗಿ ಪೊಲೀಸರು ತನಿಖೆಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ತನಿಖೆ ನಂತರವಷ್ಟೇ ಈತನ ಯಾವ ರೀತಿ ಈತ ಮಾಡ್ತಾ ಇದ್ದ ಅಕ್ರಮಗಳನ್ನ ಅನ್ನೋದು ತನಿಖೆ ನಂತರವಷ್ಟೇ ಹೊರಗೆ ಬರಲಿದೆ. ಸೃಷ್ಟಿ, ಥ್ಯಾಂಕ್ ಯು ಗಿರೀಶ್ ಮಾಹಿತಿಗೆ.